ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಸಾರಿ ಕುಚ್ ಡಿಸೈನ್ ತೋರಿಸ್ತೀನಿ. ಅದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸಾರಿ ಕುಚ್ ಡಿಸೈನು. ಸೊ ಫಸ್ಟ್ ಇಲ್ಲಿ ಅದಕ್ಕೆ ನಾನು 6 ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿದ ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರವನ್ನು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ಸ್ ಹಾಕೊಳ್ಳೋಣ. 5 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರವನ್ನು ಮಾಡಿ ಲಾಕ್ ಮಾಡಿ ಇಲ್ಲಿ ಕುಚ್ಚು ಬರುತ್ತೆ. ಸೊ ಈಗ 5 ಚೈನ್ ಆದಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಸೊ ನೀವು ಇಲ್ಲಿ ಫಸ್ಟು ಸ್ವಲ್ಪ ದಾರ ಮೇಲೆ ಎತ್ತಬೇಕು. ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಈ ರೀತಿ ಡಿಸೈನ್ ಬೀಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬೀಡ್ ಬೇಕೋ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸತಿ ಲಾಕ್ ಮಾಡಿ. ಫಸ್ಟು 2 ಲಾಕ್ಸು, 5 ಚೈನು, 3 ಚೈನು, ಬೀಡು. ಸೊ ಈ ರೀತಿ ಲಾಕ್ ಮಾಡಿದ ಮೇಲೆ ಈಗ 6 ಚೈನ್ಸ್ ಹಾಕ್ಕೊಳ್ಳೋಣ. ಸೊ ನಿಮಗೆ ಇಲ್ಲಿ ಬೀಡು ಯಾವ್ದು ತೊಗೊಂಡಿರ್ತೀರ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಸೈಜು ಈ 6 ಚೈನು. ಸೊ 6 ಚೈನ್ ಹಾಕೋತಾ ಇದ್ದೀನಿ ಈ ಬೀಡ್ಗೆ. ನೀವು ಇದಕ್ಕಿಂತ ದೊಡ್ಡ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. 6 ಚೈನ್ ತೊಗೊಂಡು ಈ ಬೀಡ್ ಪಕ್ಕ ಲಾಕ್ ಇದೆ ಅಲ್ಲ, ಆ ಲಾಕಿಗೆ ಈ 6 ಚೈನು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಈಗ ಪಕ್ಕದಲ್ಲಿ 3 ಚೈನ್ ಇದೆ. ಸೊ 3 ಚೈನ್ಗೆ 3 ಚೈನ್ನೇ ಹಾಕ್ಕೋಬೇಕು. 3 ಚೈನ್ ಹಾಕಿ ಈ ಸೈಡ್ 3 ಚೈನ್ ಈ ಸೈಡ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿ ಈಗ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿದ ಮೇಲೆ ಈಗ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಹೀಗೆ ನಾವು 6 ಚೈನ್ ಮಾಡ್ಕೊಂಡ್ವಲ್ಲ ಬೀಡ ಮೇಲೆ, ಸೊ ಆ 6 ಚೈನ್ಗೆ ಒಳಗಡೆ ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರನ ಒಂದು ಸತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸತಿ ತೆಗಿಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ ತೆಗಿಬೇಕು. ಇಲ್ಲಿ ಡಬಲ್ ಕ್ರೋಶೆ ಕಂಬ ಅಂತಾರೆ ಇದಕ್ಕೆ. ಸೊ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗಬೇಕು. ನಿಮಗಿದು ಸ್ಪೇಸ್ ಹಿಡಿಸ್ಲಿಲ್ಲ ಅಂದರೆ ಸ್ವಲ್ಪ ಸರಿಸ್ಕೊಂಡು ಮಾಡ್ಕೊಳ್ಳಿ. ಸೊ ಟೋಟಲಾಗಿ ಇಲ್ಲಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ನಾನು. ಆಮೇಲೆ ಈ ಡಿಸೈನು 3 ಪೆಟಲ್ಸ್ ಬರುತ್ತೆ ಇದಕ್ಕೆ. ಸೊ ಇಲ್ಲಿ 5 ಕಂಬಗಳನ್ನ ಮಾಡ್ಕೊಂಡ್ಮೇಲೆ ಈಗ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ಈ 6 ಚೈನ್ಗೆ ಆ 2 ಚೈನ್ನ ಲಾಕ್ ಮಾಡಬೇಕು. ಈ 6 ಚೈನ್ ಕೆಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೆಟಲು ಫಾರ್ಮ್ ಆಗುತ್ತೆ. ಈಗ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 1 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆನ ಮಾಡಬೇಕು. ಸೊ ಇಲ್ಲೂ ಕೂಡ 5 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. 2 ಚೈನ್ನ ಬಿಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 5 ಕಂಬ ಮಾಡ್ತಾಯಿದ್ದೀನಿ ಈಗ. ಸೊ 5 ಕಂಬ ಆದಮೇಲೆ 2 ಚೈನ್ ಹಾಕಿ ಈ 6 ಚೈನ್ ಒಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತಂದು 2 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈಗ ನಮಗೆ ಸೆಕೆಂಡ್ ಪೆಟಲು ರೆಡಿ ಆಯಿತು. ಈಗ ಥರ್ಡ್ ಪೆಟಲ್ ಹಾಕೋಣ. ಸೊ ಅದಕ್ಕೆ ಫಸ್ಟು 2 ಚೈನ್ಸ್ನ ಹಾಕ್ಕೋಬೇಕು. ನೀವು ಯಾವಾಗಲೂ ಇಲ್ಲಿ ಕಂಬ ಮಾಡಬೇಕಂದ್ರೆ 2 ಚೈನ್ ಹಾಕ್ಕೋಬೇಕಾಗುತ್ತೆ. ಸೊ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಮತ್ತು ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರನ ಒಂದು ಸತಿ ತೆಗಿಬೇಕು, ಮತ್ತು 2 ದಾರ ಒಂದು ಸತಿ. ಸೊ ಹೀಗೆ 5 ಕಂಬ ಮಾಡ್ಕೋಬೇಕು. ಸೊ ನಾನು ಇಲ್ಲಿ 5 ಕಂಬ ಮಾಡಿದ್ದೀನಿ. ಈಗ ಡೈರೆಕ್ಟಾಗಿ ಈ ರೀತಿ ಲಾಕ್ ಮಾಡಬಾರ್ದು. 2 ಚೈನ್ ಹಾಕಿನೂ ಲಾಕ್ ಮಾಡಬಾರ್ದು. 5 ಕಂಬ ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ಬೀಡ್ ಪಕ್ಕ ಏನು ಲಾಕ್ ಇದೆಯಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅಂದರೆ ನಿಮಗೆ ಈ ಸೈಡ್ 3 ಚೈನ್ ಹಾಕಿರ್ತೀವಲ್ಲ, ಸೊ ಅದು ಇದು ಮ್ಯಾಚ್ ಆಗಲಿ ಅಂತ ಈ ರೀತಿ ಮಾಡ್ಕೊಳ್ಳೋದು. 1 ಡಬಲ್ ಕ್ರೋಶೆ ಕಂಬ ಲಾಕಿಗೆ ಮಾಡಿಕೊಂಡು ಆಮೇಲೆ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನಿಮಗೆ ಈ ರೀತಿ ಒಂದು ಆರ್ಚ್ ಬರುತ್ತೆ, ಪೆಟಲ್ಸ್ದು ಆರ್ಚ್ ಬರುತ್ತೆ. ಸೊ ಇದೇ ಡಿಸೈನ್. ಈಗ ನೆಕ್ಸ್ಟ್ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಅದನ್ನ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ 5 ಚೈನ್ ಏನು ಹಾಕೋತಿದ್ದೀವಲ್ಲ ಇದು ಕುಚ್ಚಿಗೋಸ್ಕರ. ಸೊ ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಈ ರೀತಿ ಡಿಸೈನ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 6 ಚೈನ್ಸ್ ಹಾಕ್ಕೊಳ್ಳೋಣ. 6 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕ್ಕೊಂಡು 3 ಚೈನ್ ಇದೆಯಲ್ಲ ಅದ್ರ ಲಾಕ್ ಈ ಸೈಡ್ ಏನು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಈ 3 ಚೈನು ಕೂಡ ಲಾಕ್ ಮಾಡಿಕೊಂಡು ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿದ ತಕ್ಷಣ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು.
ದಾರ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ 2 ದಾರ ಒಂದು ಸತಿ ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಸೊ ಇಲ್ಲಿ ಕೂಡ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. 5 ಕಂಬ ಮಾಡ್ಕೊಂಡಿದ್ದೀನಿ. 5 ಕಂಬ ಆದಮೇಲೆ 2 ಚೈನ್ಸ್ ಹಾಕಿ ಈ ರೀತಿ ಆ 6 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಒಂದು ಪೆಟಲ್ ಆಯಿತು. ಈಗ ಮತ್ತೆ ನಿಡಲ್ ಮೇಲೆ 2 ಚೈನ್ಸ್ ಹಾಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಇಲ್ಲೂ ಕೂಡ ನಾವು 5 ಡಬಲ್ ಕ್ರೋಶೆಗಳನ್ನ ಮಾಡಬೇಕು. ಈಗ 5 ಡಬಲ್ ಕ್ರೋಶೆ ಕಂಬ ಮಾಡಿದ ಮೇಲೆ 2 ಚೈನ್ ಹಾಕಿ ಈ 6 ಚೈನ್ ಒಳಗಡೆ ಹೋಗಿ ದಾರ ತಂದು 2 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈಗ 2 ಪೆಟಲ್ ಆಯಿತು. ಈಗ ಥರ್ಡ್ ಒಂದು ಪೆಟಲು. ಸೊ ಫಸ್ಟ್ ಇಲ್ಲಿ 2 ಚೈನ್ಸ್ ಹಾಕೋಬೇಕು. 2 ಚೈನ್ ಹಾಕಿ ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಇಲ್ಲೂ ಕೂಡ ಟೋಟಲಾಗಿ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ 5 ಮಾಡ್ಕೊಂಡ್ಮೇಲೆ ಈಗ ನಾವು ಅದನ್ನ ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು. ಮತ್ತೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಬೀಡ್ ಪಕ್ಕ ಲಾಕ್ ಇರುತ್ತಲ್ಲ ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 1 ಡಬಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಆವಾಗ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಸೀರೆ ಹೀಗೆ ಹಾಕ್ಕೊಂಡು ಹೋಗಬೇಕು. ನಿಮಗೆ ಡಿಸೈನ್ ಈ ರೀತಿ ಬರುತ್ತೆ. ಸೊ ಪೂರ್ತಿ ಸೀರೆ ಹೀಗೆ ಹಾಕಬೇಕು. ಆಮೇಲೆ ಇಲ್ಲೇನು 5 ಚೈನ್ ಇದೆಯಲ್ಲ ಅಲ್ಲೆಲ್ಲ ಕುಚ್ಚು ಕೂಡ ಕಟ್ಟಿ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಈಗ ಪೂರ್ತಿಯಾಗಿ ಕಂಪ್ಲೀಟಾಗಿ ಕುಚ್ಚು ಕಟ್ಟಿದ ಮೇಲೆ ನಿಮ್ಗೆ ಈ ರೀತಿ ಬರುತ್ತೆ ಸೀರೆ ಎಂಡಲ್ಲಿ ಡಿಸೈನು. ಸೊ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಗ್ರ್ಯಾಂಡಾಗಿ ಒಂದು ಸಾರಿ ಕುಚ್ಚನ್ನ ಹಾಕ್ಬೋದು. ನಿಮಗಿದು ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.